ನನ್ನ ಅಭಿಮಾನಿಗೆ ಹೆಚ್ಚಾಗಿ ನನ್ನ ಹಿರಿಯ ಆತ್ಮೀಯ ಸ್ನೇಹಿತರು ಮತ್ತು ವಕೀಲ ಬಾಂಧವರು ಹಾಗೂ ಕಾಂಗ್ರೆಸ್ ಪಕ್ಷದ ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಮತ್ತು KPCC ಪದಾಧಿಕಾರಿಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನನಗೆ ಅವರ ಶುಭ ಕಾಮನೆ ನನಗೆ ಯಶಸ್ಸು ಕಾಣ್ತದೆ. ಇವತ್ತು ಬೆಳಗ್ಗೆ ಮೈಸೂರಿನ ಮಾತೃ ಮಂಡಳಿ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ಸ್ ಬುಕ್ ಮತ್ತು ಪೆನ್ ವಿತರಣೆ ಇತ್ತು. ಆ ಕಾರ್ಯಕ್ರಮದಲ್ಲಿ ನಮ್ಮ KPCC ವಕ್ತಾರರಾದ M. ಲಕ್ಷ್ಮಣ್ ಅವರು, KPCC ಸದಸ್ಯರು H. ರಾಜೀವ್ರವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯಕುಮಾರ್ ಮತ್ತು R. ಮೂರ್ತಿ ಸೇರಿದಂತೆ ಇಡೀ ವಕೀಲ ತಂಡ ನನ್ನೊಟ್ಟಿಗಿದ್ದು ಕಾರ್ಯಕ್ರಮ ಯಶಸ್ಸಿಗೆ ಸಹಕಾರ ಕೊಟ್ಟವರೆ. ನಾನು ಕೂಡ ಪ್ರತಿ ವರ್ಷವೂ ಕೂಡ ಒಂದೊಂದು ಶಾಲೆಯನ್ನು ಗುರುತಿಸಿ ಆ ಶಾಲಾ ಮಕ್ಕಳಿಗೆ ಏನಾದ್ರು ಒಂದು ವಿತರಣೆ ಮಾಡಬೇಕು ಅನ್ನೋದೊಂದು ನನ್ನಲ್ಲಿ ಆಸೆ ಮನೋಭಾವ ಇತ್ತು. ಇವತ್ತು ನನ್ನಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ನಯ ಪೈಸೆನೂ ಖರ್ಚಾಗದ ರೀತಿಯಲ್ಲಿ ನನ್ನ ಅಭಿಮಾನಿ ತಂಡ ಮತ್ತು ನನ್ನ ಸ್ನೇಹಿತರು ಹಿತೈಷಿಗಳು ಎಲ್ಲ ಇವತ್ತಿನ ಖರ್ಚು ಮಾಡಿ ಅವರೇ ಸ್ವಂತ ಖರ್ಚಿನ ಇವತ್ತು ಆಚರಣೆ ಮಾಡಿದರೆ ನಾನು ಅವ್ರಿಗೆ ಆಭಾರಿ ಆಗ್ತೇನೆ. ಮತ್ತು ಮುಂದಿನ ದಿನದಲ್ಲಿ ನನಗೆ ಅವಕಾಶ ಸಿಕ್ಕಲ್ಲಿ ನಾನು ವಿದ್ಯಾರ್ಥಿಗಳ ಪರವಾಗಿ ಮತ್ತು ಕೂಲಿ ಕಾರ್ಮಿಕರಿಗೆ ನಾನು ಯಾವ ಥರ ಸಹಕಾರ ಕೊಡಬೇಕು ಅಂತ ನಾನು ಮುಂದಕ್ಕೆ ಆಲೋಚನೆ ಮಾಡಿದ್ದೀನಿ. ಈ ದಿನ ನಮ್ಮೆಲ್ಲರ ಹಿರಿಯ ಸಹೋದರರು, ಸಂವಿಧಾನ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು, KPCC ಸಂಯೋಜಕರು ಆದಂಥ ನಮ್ಮ ಭಾಸ್ಕರ್ ಅಣ್ಣವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಸಹ ಒಂದಲ್ಲ ಒಂದು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಈ ವರ್ಷದಲ್ಲಿ ಇವತ್ತು ಏನು ಮಾತೃ ಮಂಡಳಿ ಕಾಲೇಜ್ ಏನಿದೆ ಆ ಕಾಲೇಜಿನಲ್ಲಿ ಸುಮಾರು 150ರಿಂದ 200 ಜನ ವಿದ್ಯಾರ್ಥಿಗಳಿಗೆ ಈ ಬಾರಿ ನೋಟ್ ಪುಸ್ತಕ ವಿತರಣೆ ಮಾಡೋದರ ಮುಖಾಂತರ ಒಂದು ಇವರ ಹುಟ್ಟುಹಬ್ಬವನ್ನು ನಾವು ಅದ್ಧೂರಿಯಾಗಿ ಮತ್ತು ಎಲ್ಲ ಇವರ ಒಂದು ಸಹಪಾಠಿಗಳು ಮತ್ತು ಸಹೋದರರೊಂದಿಗೆ ಮತ್ತು ನಮ್ಮ ಕಾಂಗ್ರೆಸ್ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಒಳಗೊಂಡಂತೆ ಭಾಳ ಅಭೂತಪೂರ್ವವಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಇವರ ಏನು ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಭಾಸ್ಕರ್ ಸರ್ ಅವರು ಮತ್ತು ನಾವುಗಳು ಏನು ಮಾಡ್ಕೊಂಡು ಬರ್ತಾಯಿದ್ದೀವಿ, ಈ ಒಂದು ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿ ಇವರಿಗೆ ಇನ್ನೂ ಕೂಡ ಸಕಲ ಸಂಪತ್ತು ಮತ್ತು ಐಶ್ವರ್ಯ ಮತ್ತು ಅಧಿಕಾರಗಳನ್ನು ನೀಡಿ ಇನ್ನೂ ಉನ್ನತ ಮಟ್ಟಕ್ಕೆ ಇವರು ಏರಲಿ ಅಂತಂತ ನಾವು ಆಶಯ ವ್ಯಕ್ತಪಡಿಸ್ತೀವಿ. KPCC ಕಾರ್ಯದರ್ಶಿಗಳು, ಸಂವಿಧಾನ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಭಾಸ್ಕರಣ್ಣನವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ದೀನದಲಿತರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿ ಪರವಾಗಿ ಧ್ವನಿಯಾಗಿರುವಂಥ ನಮ್ಮ ಭಾಸ್ಕರಣ್ಣನವರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಹುಟ್ಟುಹಬ್ಬ ದಿನದಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಸ್ಥಾನಮಾನಗಳು ಸಿಗಲಿ, ಹೆಚ್ಚಿನ ಅವಕಾಶಗಳು ಸಿಗಲಿ. ಅವರ ಈ ಹುಟ್ಟುಹಬ್ಬ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ. ಕಾಂಗ್ರೆಸ್ ಪಕ್ಷ ಅಂತಹ ದೀನದಲಿತರ ಪರವಾಗಿ ಧ್ವನಿಯಾಗಿರುವಂಥ ನಾಯಕರನ್ನ ಗುರುತಿಸಿ ಸ್ಥಾನಮಾನ ಕೊಡಲಿ ಅಂತ ಈ ಮೂಲಕ ಅವರಿಗೆ ಕೇಳಿಕೊಂಡು ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಹೆಚ್ಚಿನ ಆರೋಗ್ಯ, ಆಯಸ್ಸು, ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ತಮ್ಮ ಮೂಲಕ